ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಸಂಡೇ ವ್ಲಾಗಲ್ಲಿ ನಾನು ಏನೆಲ್ಲ ಕುಕಿಂಗ್ ಮಾಡ್ತೀನಿ ಅಂತ ತೋರಿಸ್ತೀನಿ, ಬನ್ನಿ. ಸೊ ಇದು ನಾನು ಬೆಳಗ್ಗೆ ಇನ್ಸ್ಟಾಮಾರ್ಟಿಂದ ಕೆಲವೊಂದು ವೆಜಿಟೇಬಲ್ಸ್ನ ಆರ್ಡ್ರ್ ಮಾಡ್ಕೊಂಡಿದ್ದೆ. ಸೊ ಅದನ್ನೇ ತೆಗಿತಾ ಇದ್ದೀನಿ. ಸೊ ಇವತ್ತು ನಾನು ಮಾಡಬೇಕು ಅಂದ್ಕೊಂಡಿರೋದಕ್ಕೆ ಬೇಕಾಗಿರೋದು 2 ಇಂಗ್ರೀಡಿಯೆಂಟ್ಸ್ ಬಂದು ಮೇಯ್ನ್ ಇಂಗ್ರೀಡಿಯೆಂಟ್ ವಿಚ್ ಇಸ್ ಆಲೂ ಆ್ಯಂಡ್ ಬಾಟಲ್ ಗಾರ್ಡ್. ಸೊ ಬಾಟಲ್ ಗಾರ್ಡಿಂದ ಒಂದು ಟ್ರೆಡಿಷ್ನಲ್ ಅಸ್ಸಾಮೀಸ್ ರೆಸಿಪಿ ಮಾಡ್ಕೋತಾ ಇದ್ದೀನಿ ವಿಚ್ ಈಸ್ ಬಾಟಲ್ ಗಾರ್ಡ್ ಕಾರ್. ಆ್ಯಂಡ್ ಇನ್ನೊಂದು ಬಂದು ಅಸ್ಸಾಮೀಸ್ ಆಲೂ ಪಿಟಿಕಾ. ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್, ಇದು ಮಸೂರ್ ದಾಲ್ ಆಲ್ರೆಡಿ ಸೋಕ್ ಮಾಡಿಟ್ಟಿರೋದು. ಸೊ ರೆಸ್ಟ್ ಆಫ್ ದ ಥಿಂಗ್ಸ್ ನೀವು ನೋಡ್ಬೋದು. ಸೊ ಒಗ್ಗರಣೆಗೆ ಏನೆಲ್ಲ ನಾನು ತೆಗೆದಿಟ್ಕೊಂಡಿದ್ದೆ ಅಲ್ಲ, ಅದನ್ನೆಲ್ಲ ಒಗ್ಗರಣೆಗೆ ಹಾಕೋಬೇಕು. ಮಸ್ಟರ್ಡ್ ಆಯಿಲನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ಜಿಂಜರ್, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಏನೆಲ್ಲ ಇಟ್ಟಿದ್ದೀನಿ ಅದನ್ನೆಲ್ಲ ಹಾಕೋಬೇಕು. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸೊ ನೆಕ್ಸ್ಟ್ ಏನು ಹಾಕೋದು ಅಂತ ನೋಡೋಣ. ಸೊ ಮಸೂರ್ ದಾಲ್ ನಾವೇನು ಸೋಪ್ ಮಾಡಿ ಇಟ್ಕೊಂಡಿದ್ವಲ್ಲ, ಸೊ ಈ ಮಸೂರ್ ದಾಲ್ನ ಇದಕ್ಕೆ ಹಾಕಿ ಇದೇ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಬಾಟಲ್ ಗಾರ್ಡ್ ಅಂದರೆ ಸೋರೆಕಾಯಿನ, ಚಾಪ್ ಮಾಡಿ ಇಟ್ಕೊಂಡಿರೋ ಸೋರೆಕಾಯಿನ ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ನೀವು ಇದನ್ನು 5 ಮಿನಿಟ್ಸ್ ಆದರೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಈ ಒಗ್ಗರಣೆ ಜೊತೆನೇ ಅದು ಚೆನ್ನಾಗಿ ಫ್ರೈ ಆದರೆ ನಿಮ್ಗೊಂದು ಪರ್ಫೆಕ್ಟ್ ಗ್ರೇವಿ ಬರುತ್ತೆ. ಈಗ ಇದಕ್ಕೆ ಮಿನಿಮಮ್ 3 ಗ್ಲಾಸಸ್ ಆಫ್ ವಾಟರ್ ಹಾಕಲೇಬೇಕು. ಹಾಕಿದ್ಮೇಲೆ ಲಾಸ್ಟಲ್ಲಿ ಸಾಲ್ಟ್ ಹಾಕಿ ಬಾಯ್ಲ್ ಆಗೋದಕ್ಕೆ ಬಿಡಿ. ಸೊ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಇರೋವಂಥ ರೆಸಿಪಿ. ಸೊ ಇದೊಂದು ಟ್ರೆಡಿಷ್ನಲ್ ಅಸ್ಸಾಮೀಸ್ ಡಿಶ್. ಹೋಪ್ ಯು ಲೈಕ್ ಇಟ್. ಆ್ಯಂಡ್ ಇದು ಎಲ್ಲರೂ ನೀವು ಮನೇಲಿ ಟ್ರೈ ಮಾಡ್ಕೋಬೋದು ಬಿಕಾಸ್ ದಿಸ್ ಇಸ್ ವೆರಿ ಸಿಂಪಲ್ ಆ್ಯಂಡ್ ಈಸಿ ಕೂಡ, ಬೇಗನೆ ಆಗುತ್ತೆ. ಸೊ ಇನ್ನೊಂದು ಕಡೆ ಆಲೂ ಪಿಟಿಕಾ ರೆಡಿ ಆಗ್ತಾ ಇದೆ. ಸೊ ಬಾಯ್ಲ್ ಆಗಿರೋವಂಥ ಆಲೂನ ಸ್ಮ್ಯಾಶ್ ಮಾಡಿ ಅದಕ್ಕೆ ಆನಿಯನ್, ಚಾಪ್ಡ್ ಆನಿಯನ್ ಆ್ಯಂಡ್ ಗ್ರೀನ್ ಚಿಲ್ಲಿ ಆ್ಯಂಡ್ ಮಸ್ಟರ್ಡ್ ಆಯಿಲ್ ಆ್ಯಂಡ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಇವೆಲ್ಲ ಸ್ಮ್ಯಾಶ್ ಆದಮೇಲೆ ಇದು ರೆಡಿ ಆಗುತ್ತೆ. ಆಲೂ ಪಿಟಿಕನು ತುಂಬ ಈಸಿ. ಈ ಸಮ್ಮರ್ಗೆ ಅಡುಗೆ ಮನೇಲಿ ನಿಂತ್ಕೊಂಡು ಅಡುಗೆ ಮಾಡೋದೇ ಕಷ್ಟ. ಸೊ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಹೊರಗಡೆ ಬರಬೇಕು ಅಂತ ನಮ್ಗೆ ಅನಿಸುತ್ತಲ್ವಾ. ಸೊ ಅಂಥ ಸಮಯದಲ್ಲಿ ಇದು ತುಂಬ ಈಸಿಯೆಸ್ಟ್ ರೆಸಿಪಿ ಅಂತ ನನಗನ್ಸುತ್ತೆ. ಸೊ ಮಸ್ಟ್ ಟ್ರೈ ರೆಸಿಪಿ ಆನ್ ದಿಸ್ ಸಮ್ಮರ್. ಸೋರೆಕಾಯಿ ದೇಹಕ್ಕೂ ತಂಪು, ನೀವು ಆರಾಮಾಗಿ ಮನೆಯಲ್ಲೂ ಮಾಡ್ಕೋಬೋದು. ಸೊ ಟ್ರೈ ಮಾಡಿ. ರೆಸಿಪಿ ನಿಮಗೂ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋ ಯಾವ ಟಾಪಿಕ್ ಮೇಲೆ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ನೆಕ್ಸ್ಟ್ ಟೈಮ್ ನಾನು ಟ್ರೈ ಮಾಡ್ಬೋದು. ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.